ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಟೈಮ್ ಆಗ್ಯದ ಬೆಳಗ್ಗೆ 3:59. ಸೊ ಟ್ರೈನ್ 5 ಗಂಟೆಗೆ ಐತಿ. ಇವತ್ತು ನಾವು ಹೋಗ್ಬೇಕಾಗೈತಿ ರಾಣೆಬೆನ್ನೂರಿಗೆ. ಸೊ ವರ್ಕ್ ಪರ್ಪಸ್ಸು ಇವತ್ತಿಂದ ವರ್ಕಿಂದ ಲಾಸ್ಟ್ ಡೇ. ನಿದ್ದೆ ಜೋರು ಅದಾವು, ಬಟ್ ಏನು ಮಾಡೋಕೆ ಬರೋದಿಲ್ಲ, ವರ್ಕ್ ಕಂಪ್ಲೀಟ್ ಮಾಡಬೇಕು. ಸೊ ಹಿಂಗೆ ದೌಡ್ ಹೋಗ್ಬೇಕು. ಮತ್ತಿನ್ನೇ ಆಗ್ತಾಳೆ, ಬರ್ರಿ ಹೋಗೋಣ. ಇದು ನೀವು ನೋಡಕತ್ತಿದ್ದು ನಮ್ಮ ಬೈರಿಕೊಪ್ಪದ ರೇಷನ್ ಪಾಳೆ ಹಚ್ಚಿದ್ರಿ. ಇದು ಯಾವ ನಮ್ನಿ ಪಾಳೆ ಹಚ್ಚಾರಂದ್ರೆ ಇಲ್ಲಿ ಆ ಕಂಬಕ್ಕೆ ಇದನ್ನು ಕಟ್ಟಿದ್ರೆ ಪಾಳೆ ಹಚ್ಚಿದಂಗೆ. ಸೊ ನನಗೆ ಹೇಳಿದ್ರು ನಮ್ಮ ಮನ್ಯಾಗ ಪಾಳೆಗೆ ಹಚ್ಚಿ ಹೋಗಂತಂದು. ಹಿಂಗೆ ನಾನು ಅಲ್ಲಿ ಹೋಗಿ ಕಟ್ಟಿ ಬಂದೆ. ಇದು ನಮ್ಮ ಸೊಸೈಟಿ, ರೇಷನ್ ಕೊಡೋ ಜಾಗ. ಬರ್ರಿ ಇನ್ನೇನೈತಿ ಹೋಗೋಣ. ನಮ್ಮ ಕೆಲಸ ಮಾಡಿದ್ವಿ. ಇನ್ನು ನಮ್ಮ ರಾವಣಗೂ ಹೊಟ್ಟೆ ಹಸ್ತೈತ್ರಿಪ್ಪ. ಬೆಳಗ್ಗೆ ಎದ್ದು ಬಿಟ್ಲೆ ಹಿಂಗಾಗಿ ಒಂದು ಸ್ವಲ್ಪ ಊಟ ಹಾಕಿದ್ವಿ. ಇಲ್ಲ ಮತ್ತು ಅವು ನಮಗೆ ಕೈ ಕೊಡಬಾರ್ದು ಅಂತಂದು ಅಷ್ಟೇ ಸ್ವಲ್ಪ ಲೈಟಾಗಿ ಅರ್ಧಂಬರ್ಧ ಹೊಟ್ಟೆ ತುಂಬ ಮಾಡಿದ್ವಿ. ಅಲ್ಲಿಂದ ನಾವು ಹೊಂಟಿದ್ದು ಸೀದಾ ರೈಲ್ವೆ ಸ್ಟೇಷನ್ಗೆ. ದಾರ್ಯಾಗ ಇವ್ರು ಸಿಕ್ಕರು, ರಾಮಸ್ವಾಮಿಗಳು ಸಿಕ್ಕರು, ಗಣಪ ಸ್ವಾಮಿಗಳು ಸಿಕ್ಕರು. ಅವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಬರ್ರ ಅಂತಂದು ಆರಾಮ್ ಹೊಡ್ಕೊಂಡು ಹೊಂಟಿದ್ವಿ. ಕಣ್ಣಾಗ ನಿದ್ದು ಇನ್ನೂ ಹಂಗೆ ಇದ್ವು, ಬಟ್ ವರ್ಕ್ ಮಾಡಲೇಬೇಕು, ಬಿಡೋಕೆ ಬರೋದಿಲ್ಲ. ಹೀಗಾಗಿ ನಾವು ಹೋದ್ವಿ ಚಹಾ ಕುಡಿಯೋಕೆ. ಎಲ್ಲೇ ಹುಬ್ಬಳ್ಳಿಯಾಗ ಶ್ರೀ ಶಕ್ತಿ ಟೀ ಸ್ಟಾಲ್ ಅಂತಂದಿತ್ತು. ಇನ್ನೇನು ಚಹಾ ಮಾತ್ರ ಮಸ್ತ್ ಮಾಡಿದ್ನ ರೀ. ಜೀವ ತುಂಬಿ ಬಂತು. ಆ ನಮೂನೆ ಮಾಡಿದ್ದ. ಖುಷಿಯಾಗಿರ್ಲಿಪ್ಪ ಅಂತಂದು ಅಲ್ಲಿಂದ ನಾವು ಬಂದಿದ್ದೆ ಅಲ್ಲೇ ಸೀದಾ ರೈಲ್ವೆ ಸ್ಟೇಷನ್. ಅಲ್ಲಿ ಮೊದಲು ಪಾರ್ಕಿಂಗ್ ಲಾಟ್ನಾಗ ಗಾಡಿ ಪಾರ್ಕ್ ಮಾಡಿ ಚೀಟಿ ಕೊಟ್ಟರು. ಆ ಚೀಟಿ ಇಸ್ಕೊಂಡು ಏನೈತಿ ಇನ್ನು ಜಾಗ ಖಾಲಿ ಮಾಡೋಣ ಅಂತಂದು ಬಂದ್ವಿ.
ಯಾ ನಮ್ನಿ ಗುಡ್ಗಾಕತ್ತಂದ್ರೆ ಅವ್ನು ನೋಡ ಇದ್ದಿದ್ದು ಬದ್ದಿದ್ದು ಗುಡ್ಲೆಲ್ಲ ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ನಾಗ ಬಂದು ಹೊಡಿಯೋ ರೇಂಜಿಗೆ ಗುಡ್ಗಾಕತ್ತತಿ. ಬಟ್ ಅದು ಗೊತ್ತಿಲ್ಲ, ಅದು ಈಗಲ್ಲ ಇನ್ನೊಂದು 1000 ಸಲ ಹುಡುಗಿದ್ರು ನಾವೇನು ಟ್ರೈನ್ ಬರ್ಬಿಟ್ಟು ಅಡಿಗಾಡೋದಿಲ್ಲ. ಟ್ರೈನ್ ಬಂದಮೇಲೆ ಅದು ಎಷ್ಟು ಹೊಡ್ಕೊಂಡ್ರು ನಾವು ನಿಲ್ಲುವುದಿಲ್ಲ. ದಿಸ್ ಈಸ್ ಅವು ಇವರ್ಗೆ ಏನು ಮಾಡೋಕೆ ಬರೋದಿಲ್ಲ. ಹೊಟ್ಟಿ ಪಡು ಕೆಲಸ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ನಡೀತದ ಸಮಯ ನಡೆಯೋದಿಲ್ಲ. ಇವತ್ತು ಹೇಡಿಯಾಲ ಅಂತಂದು ಒಂದು ಗ್ರಾಮಕ್ಕೆ ಹೋಗಿದ್ವಿ. ಹೆಚ್ಚು ಕಡಿಮೆ ಒಂದು 2500ದಿಂದ 3000 ಜನಸಂಖ್ಯೆ ಇರುವಂಥ ಒಂದು ಗ್ರಾಮ. ಅಲ್ಲಿ ಹೋಗಲಿಕ್ಕೆ ಕೆಲಸ ಮಾಡಲಿಕ್ಕೆ ಏನು ಬೇಜಾರಾಗಲಿಲ್ಲ. ಬಟ್ ಬಿಸಿಲು ಏನು ಬಾರಿಸ್ತ ಅಂತಂದ್ರೆ ಅವನ ಏನು ಕಂಗಾಲ ನೀವು ಮಾರಾಯ ಯಪ್ಪ, ಅವನು ಸಾಕಾಗ್ಬಿಟ್ಟಿತ್ತು. ಯಾವಾಗ ಮುಗಿತೈತಪ್ಪ ಕೆಲಸ, ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಅವನ ಕೆಲಸ ಮುಗಿಸ್ತಾನೆ ನಿಲ್ಲು ಅಂತಂದು ಅದ್ರಾಗೆ ಇವತ್ತು ನಮ್ಮ ಸರ್ ಒಬ್ಬರು ಬರೋದಿದ್ರು ಚೆಕ್ ಮಾಡೋಕೆ. ಸ್ವಿಚ್ ಆಫ್ ಆಗ್ಬಿಟ್ಟಿದ್ದು ನಾನು, ಬಾರಿಸಿದ್ರು ಬಿಡಪ್ಪ ಅಂತಂದು. ಯಾಕಂದ್ರೆ ನಾಳೆ ಕುಮಟಾಕ್ ಹೋಗ್ಬೇಕು. ಇವನವ್ನು ಮಳೆ ಒಂದು ಜೋರ ಕಟ್ಟಾಕತ್ರಿಪ್ಪ ಅದು. ಇಷ್ಟೊತ್ತನ ಕಾಯಕತ್ತಿದ್ದಕ್ಕೂ ಕಡಿಗಳು ನಮ್ಮ ಟ್ರೈನು ನಮ್ಮ ಕಡೆ ಬರ್ಲಿಕ್ಕತ್ತದ. ಸೊ ಯಾರ್ ಎಕ್ಸೈಟೆಡ್ ಅನ್ನೋಕೆ ಏನಿಲ್ಲ ರೀ. ಹರಿದೂರು ಬಗಲ ಐತಿ, ಪಟ್ನ ಹತ್ತಿ ಮನೆಗೆ ಹೋಗ್ಬೇಕಷ್ಟ. ಎಸ್, ಇದಕ್ಕಿಂತ ದೊಡ್ಡ ಜೂಮ್ ಮಾಡೋಕ್ಕಾಗಲ್ಲ. ಹಾಂ, ಅದಿನ್ನೂ 1 ಕಿಲೋಮೀಟ್ರ್ ಹಿಂದೆ ಐತಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲಿ ತಗಡು ಹಾರ್ಕೊಂಡು ಹೋಗೋಣ ಅಂತ ಅನ್ಸಕತ್ತೈತಿ. ಬಟ್ ನೋಡ್ಬೇಕು, ಹಾರಿ ಹೋದ್ರೆ ಚಲೋ, ಹೋಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಮಾಡಿ ಒಳ್ಳೇದು ಮಾಡಿ ಅಂತೇಳಿ ಸುಮ್ಮನೆ ಆಗೋದು. ಅವನು ಇನ್ನೂ 2 ಕಿಲೋಮೀಟ್ರಿಂದ ಅದಾನಂತ್ರಿಪ್ಪ, ಅವ್ನು ಲೈಟ್ ಆಟ ಕಾಣತೈತಿ. ಸೊ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ರೀ. ಅವನು ಏನು ಮಾಡೋಕ್ಕಾಗದ್ದು. ವಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್. ಸೊ ಟ್ರೈನ್ ಹತ್ತಿ ನಾವು ಬಂದ್ವಿ ಸೀದಾ ಹುಬ್ಬಳ್ಳಿಗೆ. ಬೆಳಗ್ಗೆ 3 ಗಂಟೆಗೆ ಮನೆ ಬಿಟ್ಟರು, ಅಲ್ಲೇ 4 ಗಂಟೆಗೆ ಮನೆ ಬಿಟ್ಟರು. ಹೊಳ್ಳಿ ರಾತ್ರಿ 10 ಗಂಟೆಗೆ ಮನೆಗೆ ಬಂದ್ವಿ. ಅಂತೂ ಇಂತೂ ಕೆಲಸ ಕಂಪ್ಲೀಟ್ ಮಾಡಿದ್ವು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಹೊಳ್ಳಿ ನಮ್ಮ ಸರ್ ಬಂದು ಚೆಕ್ ಮಾಡ್ಕೊಂಡು ಹೋಗೋರು ಅನ್ನೋದು ಒಂದು ಖುಷಿ. ಸೊ ಈಗೇನೈತಿ, ಮನೆಗೆ ಹೋಗಿ ಮೊದಲು ಉಂಡು ಹಾಸ್ಕೊಂಡು ಮಕ್ಕೋಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಸಾಧ್ಯ ದೌಡ್ ಹೋಗೋಣಂತ. ಬರ್ರಿ ಎಲ್ಲರಿಗೂ. ಮತ್ತು ನಾನು ನಿಮ್ಮನ್ನೆಲ್ಲರೂ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಇದು ಇಷ್ಟ ಆಗಿದ್ದರೆ ವ್ಲಾಗ್ ಒಂದು ಸ್ವಲ್ಪ ಲೈಕು ಶೇರು ಸಬ್ಸ್ಕ್ರೈಬ್ ಅಂತಾರ, ಅದನ್ನ ಒಂದು ಸ್ವಲ್ಪ ಮಾಡಿ. ಹೊಳ್ಳೆ ಬಾಜುಕ್ಕೆ ಒಂದು ಗಂಟೆ ಬರ್ತದಂತ, ಅದನ್ನ ಜೋರಾಗಿ ಹೊಡೀರಿ. ಸೊ ದ ಟೈಮ್ ಕೇಮ್ ಟು ಎಂಡ್. ದತ್ತಗುರು. ಎಲ್ಲರಿಗೂ ನಮಸ್ತೆ.